ಹಾಯ್ ಫ್ರೆಂಡ್ಸ್, ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರೇಮ ಕತೆ ನಿಮಗೆ ಗೊತ್ತಾ? ರಾಜ್ಕುಮಾರಿ ಕೌಲ್ ಜೊತೆ ಮದುವೆಯಾಗದಿದ್ದರೂ ವಾಸಿಸಿದ್ದು ಹೇಗೆ? ವಾಜಪೇಯಿ ಲವ್ ಸ್ಟೋರಿಯಿಂದ RSS ಟೆನ್ಷನ್ ಆಗಿದ್ದು ಯಾಕೆ? ಇಬ್ಬರ ನಡುವಿನ ಪ್ರೀತಿ ಅದೆಷ್ಟು ವರ್ಷದ್ದು ಗೊತ್ತಾ? ಪ್ರೇಯಸಿ ಮತ್ತು ಆಕೆಯ ಗಂಡನಿಗೆ ವಾಜಪೇಯಿ ತಮ್ಮ ಮನೆಯಲ್ಲಿ ಜಾಗ ಕೊಟ್ಟಿದ್ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಇಂದಿರಾ ಕಜಿನ್ ಮೇಲೆ ಅಟಲ್ ಕ್ರಶ್. 1940ರ ದಶಕದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿರೋ ವಿಕ್ಟೋರಿಯಾ ಕಾಲೇಜಿನಲ್ಲಿ ಓದ್ತಿದ್ರು. ಅದೇ ಕಾಲೇಜಿನಲ್ಲಿ ರಾಜ್ಕುಮಾರಿ ಕೌಲ್ ಕೂಡ ಓದ್ತಿದ್ರು. ಈಕೆಯದ್ದು ಕಾಶ್ಮೀರಿ ಪಂಡಿತರ ಕುಟುಂಬವಾಗಿತ್ತು. ನೆಹರು ಮತ್ತು ಇವರ ಕುಟುಂಬ ಹತ್ತಿರದ ಸಂಬಂಧಿಕರು ಆಗಿದ್ರು. ಇಂದಿರಾ ಗಾಂಧಿಗೆ ರಾಜ್ಕುಮಾರಿ ಕೌಲ್ ರಕ್ತ ಸಂಬಂಧಿ ಅಂದ್ರೆ ಕಜಿನ್ ಆಗಿದ್ರು. ರಾಜ್ಕುಮಾರಿ ಕೌಲ್ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ನಡುವೆ ಆಗಲೇ ಸ್ನೇಹ ಪ್ರೀತಿ ಶುರುವಾಗಿತ್ತು. ಒಂದಿನ ಅಟಲ್ ಬಿಹಾರಿ ವಾಜಪೇಯಿ ರಾಜ್ಕುಮಾರಿಗಾಗಿ ಪತ್ರ ಬರೆದು ಲೈಬ್ರರಿಯಲ್ಲಿ ಪುಸ್ತಕವೊಂದರಲ್ಲಿ ಇಟ್ಟಿದ್ರು. ಆದ್ರೆ ಅದಕ್ಕೆ ವಾಜಪೇಯಿಗೆ ಉತ್ತರ ಸಿಕ್ಕಿರ್ಲಿಲ್ಲ. ಆದ್ರೆ ರಾಜ್ಕುಮಾರಿ ಅಟಲ್ ಪತ್ರಕ್ಕೆ ಉತ್ತರ ಕೊಟ್ಟಿದ್ರು. ಆದ್ರೆ ಆಕೆಯ ಪತ್ರ ವಾಜಪೇಯಿಗೆ ಸಿಗ್ಲಿಲ್ಲ ಅಂತ ಕೂಡ ಹೇಳಲಾಗುತ್ತೆ. ಹೀಗೆ ಇಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ರು. ಕಾಲೇಜು ಮುಗಿದ ಬಳಿಕ ದೂರ ಇಬ್ಬರ ನಡುವೆ ಪ್ರೀತಿ ಇದ್ರು. ಕಾಲೇಜು ಮುಗಿದ ಬಳಿಕ ಇಬ್ಬರು ದೂರವಾಗಿ ಬಿಟ್ರು. ಇಬ್ಬರು ಬ್ರಾಹ್ಮಣ ಸಮುದಾಯದವರಾಗಿದ್ರು. ವಾಜಪೇಯಿ ಮಿಡಲ್ ಕ್ಲಾಸ್ ಕುಟುಂಬದಿಂದ ಬಂದವರಾಗಿದ್ರು. ಆದ್ರೆ ರಾಜ್ಕುಮಾರಿಯದ್ದು ಶ್ರೀಮಂತ ಕುಟುಂಬವಾಗಿತ್ತು. ಹೀಗಾಗಿ ಇವರಿಬ್ಬರ ಪ್ರೀತಿಗೆ ಮನೆಯಲ್ಲೂ ವಿರೋಧ ವ್ಯಕ್ತವಾಯಿತು. ಮೊದಲಿನಿಂದಲೂ RSS ನಲ್ಲಿ ಗುರುತಿಸಿಕೊಂಡಿದ್ದ ವಾಜಪೇಯಿ ಕಾಲೇಜು ಮುಗಿದ ನಂತರ ಹೋರಾಟ, ರಾಜಕೀಯ ಅಂತ ಬ್ಯುಸಿ ಆಗ್ಬಿಟ್ರು. ಅದೇ ರೀತಿ 1947ರಲ್ಲಿ ದಂಗೆಗಳಾದಾಗ ರಾಜ್ಕುಮಾರಿ ಕುಟುಂಬ ದೆಹಲಿಗೆ ಶಿಫ್ಟ್ ಆಯ್ತು. ಮನೆಯವರ ಒತ್ತಾಯಕ್ಕೆ ಕಟ್ಟು ಬಿದ್ದ ರಾಜ್ಕುಮಾರಿ ಬ್ರಿಜ್ ನಾರಾಯಣ್ ಕೌಲ್ ಅನ್ನೋರ ಜೊತೆ ಮದ್ವೆ ಆದ್ರು. ಪತಿ ರಾಮ್ಜಾಸ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ರು. 1960ರ ದಶಕದಲ್ಲಿ ಮತ್ತೆ ಇಬ್ಬರ ಭೇಟಿ. ರಾಜಕೀಯದ ಹಾದಿ ಆಯ್ಕೆ ಮಾಡಿಕೊಂಡ ವಾಜಪೇಯಿ ದೆಹಲಿಗೆ ಶಿಫ್ಟ್ ಆದ್ರು. ಆಗಾಗಲೇ ದೊಡ್ಡ ನಾಯಕನಾಗಿ ಗುರುತಿಸಿಕೊಂಡಿದ್ದ ಅಟಲ್ 1957ರಲ್ಲಿ ಸಂಸದರೂ ಆದ್ರು. ಆಗ ಒಂದಿನ ರಾಮ್ಜಾಸ್ ಕಾಲೇಜಿನಲ್ಲಿ ಭಾಷಣ ಮಾಡಲು ವಾಜಪೇಯಿಯನ್ನ ಇನ್ವೈಟ್ ಮಾಡಲಾಗಿತ್ತು. ಕಾಲೇಜಿಗೆ ಬಂದು ಭಾಷಣಕ್ಕೆ ಅಂತ ಸ್ಟೇಜ್ ಹತ್ತಿದ ವಾಜಪೇಯಿಗೆ ಶಾಕ್ ಆದಿತ್ತು. ಯಾಕಂದ್ರೆ ಎದುರಿನ ಸಾಲಿನಲ್ಲಿ ರಾಜ್ಕುಮಾರಿ ಕೌಲ್ ತಮ್ಮ ಪತಿಯ ಜೊತೆ ಕೂತಿದ್ರು. ಆಗ ವಾಜಪೇಯಿ ಮತ್ತು ರಾಜ್ಕುಮಾರಿ ಕೌಲ್ ಮುಂದೆ ತಮ್ಮ ಕಾಲೇಜಿನ ದಿನಗಳು ಬಂದು ಹೋಗಿದ್ವು. ಇದಾದ್ಮೇಲೆ ಇಬ್ಬರು ಪರಸ್ಪರ ಭೇಟಿ ಆಗೋಕೆ ಶುರು ಮಾಡಿದ್ರು. ಹಾಗಂತ ಕದ್ದು ಮುಚ್ಚಿ ಅಲ್ಲ, ಬ್ರಿಜ್ ನಾರಾಯಣ್ ಕೌಲ್ಗೂ ಇಬ್ಬರು ಭೇಟಿ ಆಗ್ತಿರೋ ವಿಚಾರ ಗೊತ್ತಿರ್ತಿತ್ತು. ಆಗೆಲ್ಲ ವಾಜಪೇಯಿ ಬ್ಲ್ಯಾಕ್ ಕಲರ್ ಅಂಬಾಸಿಡರ್ ಕಾರಿನಲ್ಲಿ ಓಡಾಡ್ತಿದ್ರು. ಮನೆ ಮುಂದೆ ಕಾರು ನಿಂತಿದೆ ಅಂದ್ರೆ ಎಲ್ಲರಿಗೂ ಅದು ವಾಜಪೇಯಿ ಅಂತ ಅರ್ಥವಾಗ್ತಿತ್ತು. ವಾಜಪೇಯಿ ಮನೆಗೆ ಎಲ್ಲರೂ ಶಿಫ್ಟ್. ಹೌದು, ಇದು ಸ್ವಲ್ಪ ಆಶ್ಚರ್ಯ ಅನ್ಸಿದ್ರು ನಿಜ. 1977ರಲ್ಲಿ ಜನತಾ ಪಕ್ಷದ ಸರ್ಕಾರ ಬಂದಾಗ ವಾಜಪೇಯಿ ವಿದೇಶಾಂಗ ಸಚಿವರಾದ್ರು. ಅವರಿಗೆ ಸರ್ಕಾರಿ ನಿವಾಸ ಸಿಕ್ತು. ಆಗ ರಾಜ್ಕುಮಾರಿ ಕೌಲ್ ಪತಿ ಮತ್ತು ಮಕ್ಕಳ ಜೊತೆಗೆ ಅಟಲ್ ಮನೆಗೆ ಶಿಫ್ಟ್ ಆದ್ರು. ಒಂದೇ ಮನೆಯಲ್ಲಿ ವಾಜಪೇಯಿ, ರಾಜ್ಕುಮಾರಿ ಕೌಲ್, ಆಕೆಯ ಪತಿ, ಮಕ್ಕಳು ಎಲ್ಲರೂ ವಾಸವಾಗಿದ್ರು. ಅಟಲ್ ಮನೆಗೆ ಹೋದ ಉಳಿದ ರಾಜಕಾರಣಿಗಳು ಅಲ್ಲಿ ರಾಜ್ಕುಮಾರಿ ಕೌಲ್ ಜೊತೆಗೆ ಬ್ರಿಜ್ ನಾರಾಯಣ್ ಕೌಲ್ ಕೂಡ ಇರೋದು ಕಂಡು ಆಶ್ಚರ್ಯ ಪಡ್ತಿದ್ರು. ವಾಜಪೇಯಿ ಯಾವುದಾದ್ರೂ ಸ್ನೇಹಿತರು ಮನೆಗೆ ಊಟಕ್ಕೆ ಕರೆದ್ರೆ ಒಬ್ಬರೇ ಹೋಗ್ತಿರ್ಲಿಲ್ಲ. ವಾಜಪೇಯಿ ಜೊತೆಗೆ ರಾಜ್ಕುಮಾರಿ ಕೌಲ್ ಮತ್ತು ಬ್ರಿಜ್ ನಾರಾಯಣ್ ಕೌಲ್ ಕೂಡ ಬರ್ತಿದ್ರು. ಇದನ್ನ ಕಂಡು ಎಲ್ಲರಿಗೂ ವಿಚಿತ್ರ ಅನಿಸ್ತಿತ್ತು. 1985ರಲ್ಲಿ ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ರಾಜ್ಕುಮಾರಿ ಕೌಲ್, ಅಟಲ್ ಮತ್ತು ನನ್ನ ನಡುವೆ ಪರಿಪಕ್ವ ಸಂಬಂಧ ಇದೆ. ಈ ಸಂಬಂಧದ ಬಗ್ಗೆ ನನ್ನ ಪತಿ ಬ್ರಿಜ್ ಕೌಲ್ಗೆ ಸ್ಪಷ್ಟನೆ ನೀಡೋ ಅಗತ್ಯ ಕೂಡ ಬರಲಿಲ್ಲ. ಯಾಕಂದ್ರೆ ನಮ್ಮ ಸಂಬಂಧ ಹಾಗಿತ್ತು ಅಂತ ಹೇಳ್ಕೊಂಡಿದ್ರು. ವಾಜಪೇಯಿ ಹೈಕಮಾಂಡ್ ರಾಜ್ಕುಮಾರಿ. ವಾಜಪೇಯಿ ರಾಜ್ಕುಮಾರಿ ಕೌಲ್ ಮಾತಿಗೆ ತುಂಬಾ ಗೌರವ ಕೊಡ್ತಿದ್ರು. ಆಕೆ ಹೇಳಿದ ಮಾತನ್ನ ನಿರಾಕರಿಸ್ತಿರ್ಲಿಲ್ಲ. ಜೊತೆಗೆ ವಾಜಪೇಯಿ ಕೌಲ್ರನ್ನು ಹೈಕಮಾಂಡ್ ಅಂತ ಕರಿತಿದ್ರು ಅಂತ ಫೇಮಸ್ ಜರ್ನಲಿಸ್ಟ್ ಕರಣ್ ಥಾಪರ್ ತಮ್ಮ ಆತ್ಮಕಥೆಯಲ್ಲಿ ಬರ್ಕೊಂಡಿದ್ದಾರೆ.
ರಾಜ್ಕುಮಾರಿ ಕೌಲ್ 1960ರ ದಶಕದಲ್ಲೇ ವಾಜಪೇಯಿ ಜೊತೆ ಮದುವೆಗೂ ಸಿದ್ಧವಾಗಿದ್ರು. ಆದ್ರೆ ವಾಜಪೇಯಿ ಅವರ ರಾಜಕೀಯ ದೃಷ್ಟಿಯಿಂದ RSS ಮತ್ತು ಪಕ್ಷ ಇದಕ್ಕೆ ಅವಕಾಶ ನೀಡಲಿಲ್ಲ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದ ವಾಜಪೇಯಿ, ನಾನು ಮದುವೆ ಆಗ್ಲಿಲ್ಲ ನಿಜ, ಹಾಗಂತ ಬ್ರಹ್ಮಚಾರಿ ಅಲ್ಲ ಅಂತ ಹೇಳ್ಕೊಂಡಿದ್ರು. ಹೀಗೆ ರಾಜ್ಕುಮಾರಿ ಕೌಲ್ ವಾಜಪೇಯಿ ವಿಪಕ್ಷ ನಾಯಕರಾದಾಗ, ಪ್ರಧಾನಿ ಆದಾಗಲೂ ಜೊತೆಯಲ್ಲೇ ಇದ್ರು. ಸುಮಾರು 50 ವರ್ಷಗಳ ಕಾಲ ಜೊತೆಗಿದ್ದ ರಾಜ್ಕುಮಾರಿ ಕೌಲ್ 2004ರಲ್ಲಿ ವಯೋಸಹಜ ಕಾಯಿಲೆಗಳಿಂದ 86ನೇ ವಯಸ್ಸಿನಲ್ಲಿ ವಿಧಿವಶರಾದ್ರು. ನಂತರ 2018ರಲ್ಲಿ ವಾಜಪೇಯಿ ವಿಧಿವಶರಾಗೋವರೆಗೂ ಮಗಳು ಮತ್ತು ಅಳಿಯ ಜೊತೆಯಲ್ಲೇ ಇದ್ರು. ವಾಜಪೇಯಿಗೆ ಮಗಳು ಇದ್ದರಾ? ರಾಜ್ಕುಮಾರಿ ಕೌಲ್ಗೆ 1960ರಲ್ಲಿ ಒಂದು ಹೆಣ್ಣು ಮಗು ಜನಿಸ್ತು. ಅದಕ್ಕೆ ನಮಿತಾ ಅಂತ ಹೆಸರು ಕೂಡ ಇಡಲಾಯಿತು. ಈಕೆ ವಾಜಪೇಯಿ ಅವರ ಪ್ರೀತಿಗೆ ಪಾತ್ರರಾಗಿದ್ರು. ಆದರೆ ಈಕೆ ರಾಜ್ಕುಮಾರಿ ಮತ್ತು ವಾಜಪೇಯಿ ಅವರ ಮಗಳೇ ಆಗಿದ್ರು ಅಂತ ಕೂಡ ಹೇಳಲಾಗುತ್ತೆ. ಆಕೆ ಕೂಡ ವಾಜಪೇಯಿ ಅವರನ್ನ ಬಾಪ್ಜಿ ಅಂತ ಕರೀತಿದ್ರು. ಅಭಿಷೇಕ್ ಚೌಧರಿ ಅನ್ನೋರು ಬರೆದಿರೋ ವಾಜಪೇಯಿ ಅವರ ಕುರಿತ ಪುಸ್ತಕದಲ್ಲಿ ಈ ಬಗ್ಗೆ ಮಾಹಿತಿ ಇದೆ. ಇನ್ನು ಕೆಲ ಮೂಲಗಳ ಪ್ರಕಾರ ಈಕೆಯನ್ನು ವಾಜಪೇಯಿ ದತ್ತು ತೆಗೆದುಕೊಂಡಿದ್ರು. ಇದೇ ಕಾರಣಕ್ಕೆ ಈಕೆಯನ್ನ ವಾಜಪೇಯಿ ಅವರ ಮಗಳು ಅಂತ ಕರೆಯಲಾಗ್ತಿತ್ತು. ವಾಜಪೇಯಿ ವಿಧಿವಶರಾದಾಗ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದ್ದು ಕೂಡ ಇದೇ ನಮಿತಾ. RSSಗೂ ಏನೂ ಮಾಡಲು ಆಗ್ಲಿಲ್ಲ. ವಾಜಪೇಯಿ ವಿವಾಹಿತ ಮಹಿಳೆ ಜೊತೆ ವಾಸಿಸ್ತಿದ್ದು ಎಲ್ಲರಿಗೂ ಗೊತ್ತಿದ್ರು, ಯಾರು ಏನೂ ಮಾಡಲು ಸಾಧ್ಯವಾಗ್ಲಿಲ್ಲ. RSS ಇದನ್ನ ವಿರೋಧಿಸಿದ್ರು, ಕ್ರಮ ತೆಗೆದುಕೊಳ್ಳಲು ಸಾಧ್ಯವಾಗ್ಲಿಲ್ಲ. ಯಾಕಂದ್ರೆ RSS ಮತ್ತು ಬಿಜೆಪಿಗೆ ರಾಜಕೀಯವಾಗಿ ವಾಜಪೇಯಿ ಬಿಟ್ರೆ ಅಂತಹ ದೊಡ್ಡ ಲೀಡರ್ ಇರ್ಲಿಲ್ಲ. ಹೀಗಾಗಿ RSS ಈ ಸಂಬಂಧಕ್ಕೆ ವಿರೋಧ ವ್ಯಕ್ತಪಡಿಸ್ತಾದ್ರೂ ಕ್ರಮ ಕೈಗೊಳ್ಳಲು ಸಾಧ್ಯವಾಗ್ಲಿಲ್ಲ. ನೋಡಿಯೂ ನೋಡದಂತೆ ಸುಮ್ಮನಿದ್ದು ಬಿಡ್ತು. ಬಿಜೆಪಿಯ ದಿಗ್ಗಜರಾದ LK ಅಡ್ವಾಣಿ, ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್ ಹೀಗೆ ದೊಡ್ಡ ದೊಡ್ಡ ಬಿಜೆಪಿ ನಾಯಕರು, RSS ನಾಯಕರು ರಾಜ್ಕುಮಾರಿ ಕೌಲ್ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ರು. ಅಷ್ಟೇ ಯಾಕೆ, ಆಗ ಲೋಕಸಭೆ ಚುನಾವಣೆ ಸಮಯ ಆದ್ರೂ ಕೂಡ ಸೋನಿಯಾ ಗಾಂಧಿ ಸೈಲೆಂಟ್ ಆಗಿ ಅಟಲ್ ಬಿಹಾರಿ ವಾಜಪೇಯಿ ಬಳಿ ಹೋಗಿ ರಾಜ್ಕುಮಾರಿ ನಿಧನಕ್ಕೆ ಸಂತಾಪ ಸೂಚಿಸಿದ್ರು. ಫ್ರೆಂಡ್ಸ್, ಇದು ಅಟಲ್ ಬಿಹಾರಿ ವಾಜಪೇಯಿಯ ಪ್ರೇಮ ಕಥೆಯನ್ನು ನಿಮ್ಮ ಮುಂದಿಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.